ಹಾಯ್ ಗೈಸ್, ನಮಸ್ತೆ. ಫಸ್ಟ್ ವಿಡಿಯೋ ಬಂದ್ಬಿಟ್ಟು ಹೆಚ್ ಆರ್ ರಿಲೇಟೆಡಾಗಿ ಮಾಡೋಣ ಅಂತ ಹೇಳಿದ್ದಲ್ವಾ. ಸೊ ಇವತ್ತು ಸ್ಟಾರ್ಟ್ ಮಾಡೋಣ. ಸೊ ಯಾರು ನಿಮ್ಮ ಕರಿಯರ್ನ ಹೆಚ್ ಆರ್ ಫೀಲ್ಡಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಸೊ ಅದು ಬೇಸಿಕ್ ಬಂದುಬಿಟ್ಟು ರಿಕ್ರೂಟ್ಮೆಂಟಿಂದನೇ ಸ್ಟಾರ್ಟ್ ಆಗೋದು. ಓಕೆ, ಸೊ ಪ್ರಾಕ್ಟಿಕಲಿ ಇಟ್ಸ್ ಅ ಡಿಫ್ರೆಂಟ್. ಓಕೆ, ನಾವು ಎಮ್ ಬಿ ಎಲ್ ಓದಿದ್ದೆಲ್ಲ ವಾಟ್ ಈಸ್ ರಿಕ್ರೂಟ್ಮೆಂಟ್ ಅಂದರೆ ಇಟ್ಸ್ ಅ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್, ಓಕೆ, ಅಟ್ರಾಕ್ಟಿವ್, ಸೋರ್ಸಿಂಗ್, ಸೆಲೆಕ್ಟಿಂಗ್, ಹೈರಿಂಗ್, ಆನ್ ಬೋರ್ಡಿಂಗ್ ಎಂಪ್ಲಾಯ್. ಸೊ ಬೇಸಿಕಲಿ ಇಟ್ಸ್ ಅ ಡಿಫ್ರೆಂಟ್, ಥಿಯರಟಿಕಲಿ ಇಟ್ಸ್ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸೊ ಆ್ಯಸ್ ಅ ಪ್ರಾಕ್ಟಿಕಲ್ ನಾವು ವರ್ಕ್ ಮಾಡಬೇಕಾದ್ರೆ ಅದು ಸಿಂಪಲ್ ವರ್ಡಲ್ಲಿ ಹೇಳಬೇಕು ಅಂದರೆ ರಿಕ್ರೂಟ್ಮೆಂಟ್ ಈಸ್ ಅ ಪ್ರೊಸೆಸ್. ಸಿಂಪಲ್ ಪ್ರೊಸೆಸ್ ಏನಂದರೆ ಒಬ್ಬ ಕ್ಯಾಂಡಿಡೇಟ್ನ, ಪರ್ಫೆಕ್ಟ್ ಆಗಿರೋ ಕ್ಯಾಂಡಿಡೇಟ್ನ ಪರ್ಫೆಕ್ಟ್ ಆಗಿರೋ ಪ್ಲೇಸ್ಗೆ, ಓಕೆ, ಪರ್ಫೆಕ್ಟ್ ಆಗಿರೋ ಕಂಪ್ನಿಗೆ ಸೂಟೇಬಲ್ ಆಗಿರೋ ಕ್ಯಾಂಡಿಡೇಟ್ನ ಹೈರ್ ಮಾಡೋದೇ ರಿಕ್ರೂಟ್ಮೆಂಟ್. ಸಿಂಪಲ್. ಓಕೆ, ರಿಕ್ರೂಟ್ಮೆಂಟ್ ಏನಂತ ಗೊತ್ತಾಯ್ತಲ್ಲ. ಸೊ ರಿಕ್ರೂಟ್ಮೆಂಟ್ ಮಾಡಬೇಕಾದ್ರೆ ಅದಕ್ಕೂ ಪ್ರೊಸೆಸ್ ಇರುತ್ತೆ. ಓಕೆ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ಸು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಓಕೆ, ರಿಕ್ರೂಟ್ಮೆಂಟ್ ಅಂದರೆ ಜಾಬ್ ಐಡೆಂಟಿಫೈ ಮಾಡೋದು, ಅಂದರೆ ಐಡೆಂಟಿಫೈ ದ ಜಾಬ್ ವೇಕೆನ್ಸೀಸ್. ಅದಾದಮೇಲೆ ಜಾಬ್ನ ಅನಲೈಸ್ ಮಾಡಬೇಕಾಗತ್ತೆ. ಸೊ ಅದಾದಮೇಲೆ ನಾವನ್ನ ಜೆ ಡಿ ಲೈಕ್ ಜಾಬ್ ಡಿಸ್ಕ್ರಿಪ್ಷನ್ನು, ಜಾಬ್ ಸ್ಪೆಸಿಫಿಕೇಶನ್ ಬರುತ್ತೆ. ಸೊ ಅದಾದಮೇಲೆ ಸೋರ್ಸಿಂಗ್ ಬರುತ್ತೆ, ಸ್ಕ್ರೀನಿಂಗ್ ಬರುತ್ತೆ, ಆಮೇಲೆ ಅದಾದಮೇಲೆ ಶಾರ್ಟ್ ಲಿಸ್ಟಿಂಗ್ ಬರುತ್ತೆ, ಆಮೇಲೆ ಇಂಟರ್ವ್ಯೂ ಕೋಆರ್ಡಿನೇಷನ್ ಬರುತ್ತೆ. ಸೊ ಅದಾದಮೇಲೆ ಸೆಲೆಕ್ಷನ್ ಅಂತ ಬರುತ್ತೆ. ಸೊ ಇಷ್ಟೆಲ್ಲ ಪ್ರೊಸೆಸ್ನ ಕಾಂಬಿನೇಷನ್ ಏನಂದರೆ ರಿಕ್ರೂಟ್ಮೆಂಟ್. ಯಾಕಂದರೆ ಒಂದೇ ಸಾರಿಗೆ ಡೈರೆಕ್ಟಾಗಿ ರಿಕ್ರೂಟ್ಮೆಂಟ್ ಮಾಡೋಕ್ಕಾಗಲ್ವಲ್ಲ. ಸೊ ಇಷ್ಟೆಲ್ಲ ಪ್ರೊಸೆಸ್ ನಾವು ಮಾಡಲೇಬೇಕಾಗತ್ತೆ. ಸೊ ಅದಾದಮೇಲೆ ಫೈನಲ್ ಸೆಲೆಕ್ಷನ್ ಆಗುತ್ತೆ, ಅದಾದಮೇಲೆ ಆನ್ ಬೋರ್ಡಿಂಗ್ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈಗ ಈ ವಿಡಿಯೋದಲ್ಲಿ ಬೇಸಿಕ್ ಆಗಿ ವಾಟ್ ಈಸ್ ರಿಕ್ರೂಟ್ಮೆಂಟು, ಅದ್ರ ಪ್ರೊಸೆಸ್ ಯಾವ ಥರ ಅಂತ ಹೇಳಿದ್ದೀನಿ. ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ, ಅಂದರೆ ಇನ್ ಸಿಂಗಲ್ ಪ್ರೊಸೆಸ್, ಅಂದರೆ ಜಾಬ್ ಪ್ರೊಸೆಸ್ ಲೈಕ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಬಗ್ಗೆ ಪಾಯಿಂಟ್ ಟು ಪಾಯಿಂಟ್ನ ನೆಕ್ಸ್ಟ್ ವಿಡಿಯೋಲ್ಲಿ ಶೇರ್ ಮಾಡ್ತೀನಿ. ಸೊ ನಿಮಗೆ ಇದೇ ಥರ ವಿಡಿಯೋಸು ಇದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದ್ದರೆ ಸೊ ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ನಾನು ಅದ್ರ ರಿಲೇಟೆಡಾಗಿ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಲಿ ಪ್ರೊಸೆಸ್ ಆಫ್ ರಿಕ್ರೂಟ್ಮೆಂಟ್ನ ಹೇಳ್ಕೊಡ್ತೀನಿ. ಬಾಯ್.